ತಿರುಪತಿಲಿ ನಿನಗೆ ಪ್ರತಿ ದಿವಸ ಅಷ್ಟೊಂದು ಕಲ್ಯಾಣೋತ್ಸವ ಆಗುತ್ತೆ. ನಮ್ಮ ಮನೇಲಿ ಒಂದು ಕಲ್ಯಾಣೋತ್ಸವ ಆಗೋದು ಬೇಡವೇನೆಯ? ನೋಡು, ನಿನಗಿದು ಫೈನಲ್ ವಾರ್ನಿಂಗ್. ಮುಂದಿನ ಮಾಘ ಮಾಸದಲ್ಲಿ ನನ್ನ ಮಗ ಸಾಗರ್ನ ಮದುವೆ ಆಗ್ಲೇಬೇಕು. ಆಗ್ಲಿಲ್ಲ ಅಂತ ಇಟ್ಕೋ, ಅವಮಾನ ನನಗಲ್ಲ ನಿನಗೆ. ಏನಂದ್ರೆ ಲೇ ಅನ್ನಪೂರ್ಣ, ನಾನು ನಮ್ಮ ವೆಂಕಣ್ಣನ ಜೊತೆ ಮಾತಾಡ್ತಿರುವಾಗ ಡಿಸ್ಟರ್ಬ್ ಮಾಡಬೇಡ ಅಂತ ಎಷ್ಟು 1000 ಸಲ ಹೇಳಿದೀನಿ. ಅಯ್ಯೋ, ನೀವು ಡಿಸ್ಟರ್ಬ್ ಅಂತೀರಾ? ಅಳಿಯಂದ ಫೋನ್ ಬಂದಿದೆ. ಹಲೋ ಅಳಿಯಂದ್ರೆ, ಹೌದು ನಾನೇ, ಹೇಳಿ. ಹಾ ಹಾ ಏನೋ ಹುಡುಗಿ BA ಓದಿದಾಳ, ಬೆಳ್ಳಗಿದಾಳ. ವೆರಿ ಗುಡ್ ವೆರಿ ಗುಡ್. ಏನೋ ಸಂಪ್ರದಾಯಸ್ಥ ಮನೆತನ, ಫ್ಯಾಂಟಾಸ್ಟಿಕ್. ಸಂಗೀತ ಬೇರೆ ಬರುತ್ತಾ? ಅಯ್ಯೋ ಅಯ್ಯೋ, ನಮ್ಮ ಸಾಗರಿಗೆ ಸಂಗೀತ ಅಂದ್ರೆ ಪಂಚ ಪ್ರಾಣ. ಏನಂದ್ರೆ ಲಕ್ಷಾಧೀಶ್ವರರ ಮಗಳ. ಅಯ್ಯೋ, ಕಾರಲ್ಲಿ ಹುಟ್ಟಿ AC ಬೆಳೀತಾ ಇದ್ದಾಳ. ವೆರಿ ಗುಡ್. ಫೋನ್ ಕೊಡ್ತೀರಾ? ಅಲ್ಲ, ನಾ ಮಾತಾಡ್ತೀನಿ. ಬಾಬಾ, ನನಗೆ ಕಾರು ಗೀರು AC ಗೀಸಿ ಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ನಾನ್ ಬಡವರ ಮನೆ ಹುಡುಗಿನೇ ಮದುವೆ ಆಗೋದು. ನನಗೆ ಶ್ರೀಮಂತರ ಮನೆ ಹುಡುಗಿ ಬೇಡ ಬೇಡ ಬೇಡ. ಫೋನ್ ಇಡಿ ಬಾಬಾ. ಅಯ್ಯೋ, ದುಡ್ಡು ಖರ್ಚಾಗತ್ತೆ, ಫೋನ್ ಇಡಿ ಬಾಬಾ. ಹಲೋ ವೆಂಕಣ್ಣ, ನಮ್ಮ ಜಡ್ಜ್ಮೆಂಟ್ ಇರ್ಲಿ, ನಿನ್ನ ಜಡ್ಜ್ಮೆಂಟ್ ಏನಯ್ಯ? ಈ ಮನೆ ಸೊಸೆ ಆಗೋಳು ಎಲ್ಲಿದ್ದಾಳಯ್ಯ? ಈ ಮನೆ FDಲಿಟ್ಟಿರೋ 4 ಲಕ್ಷನ ಅವಳಿಗೆ ಕೊಟ್ಟು ಒಂದು ಮದುವೆ ಮಾಡಿ ಮುಗಿಸ್ಬೇಕು. ಅದಕ್ಕೆ ಯಾವ್ದಾದ್ರು ಒಂದು ವರ ಇದ್ರೆ ಹೇಳಿ ಈಶ್ವರಪ್ಪರೇ. ಯಾವ ಜಾತಿ ಕುಲ ಆದ್ರೂ ಪರವಾಗಿಲ್ಲ, ಗುಣವಂತನಾಗಿದ್ರೆ ಸಾಕು. ಹೀಗಾಗಂತೀರಾ? ಆಮೇಲೆ ಜಾತಿ ಕುಲ ಗೋತ್ರ ಜಾತಕ ಎಲ್ಲ ವಿಚಾರಿಸ್ತೀರಾ? ನಾನ್ ಸತ್ ಮೇಲೆ ಅವಳಿಗೆ ಏನಾದ್ರೂ ಹಿಂಸೆ ಕೊಟ್ರೆ ಏನ್ ಮಾಡೋದು? ಅದಕ್ಕೆ ಕಣ್ಣೀರ್ ಹಾಕ್ಬೇಡಿ. ನೀವು ನಗ್ನಗ್ತಾ ಇರೋವಾಗಲೇ ನಿಮ್ಮ ಮೊಮ್ಮಗಳ ಮದುವೆ ಮಾಡಿ ಮುಗಿಸ್ಬಿಡೋಣ. ತಾತ, ಸ್ವಲ್ಪ ಬನ್ನಿ ಇಲ್ಲಿ. ಬಂದೆ ತಾಯಿ. ಏನಮ್ಮ ಅದು? ಒಂದು ಮುಖ್ಯವಾದ ವಿಚಾರ ಮಾತಾಡ್ತಿದ್ದೆ, ಕರೆದು ಬಿಟ್ಟೆ ನೀನು. ನನಗೆ ಮದುವೆ ಮಾಡಿ ನಿಮ್ ಕೈ ತೊಳ್ಕೊಳ್ಳೋದೇ ಮುಖ್ಯವಾದ ಕೆಲಸ ನಿಮ್ಗೆ. ಯಾಕಮ್ಮ ಅಳ್ತಾ ಇದ್ದಿ? ನೀನ್ ಹತ್ರ ನಾನ್ ಸಹಿಸ್ಲಾರ್ನಮ್ಮ. ನನ್ ಮುದ್ದು ಅಲ್ವಾ? ನನ್ ಚಿನ್ನ ಅಲ್ವಾ? ನನ್ ರನ್ನ ಅಲ್ವಾ? ಇಲ್ಲ, ಅಳ್ದ ಇನ್ನೇನ್ ಮಾಡ್ಲಿ? ದಾರಿಲಿ ಹೋಗೋರ್ನ ಕರೆದು ನೋಡಿ, ನನ್ಗೆ ವಯಸ್ಸಾಗಿ ಹೋಗಿದೆ. ನನ್ಗೊಬ್ಳೇ ಮೊಮ್ಮಗಳು ತಪ್ಲಿ ವಯಸ್ಸು ಬಂದ್ಬಿಟ್ಟಿದ್ದಾಳೆ. 1 ವಾರ ಇದ್ರೆ ಹೇಳಿ ಮದ್ವೆ ಮಾಡ್ಬಿಟ್ಟು ಹಾಯ ಕಣ್ಮುಚ್ಕೋತೀನಿ ಅಂತ ಯಾವಾಗ್ಲೂ ಗೋಳಾಡ್ತಿರ್ತೀರಾ. ಹೋಗ್ಲಿ ಬಿಡಮ್ಮ, ಇನ್ಮೇಲೆ ಯಾರನ್ನು ಅಂಗಲಾಚಿ ಬೇಡೋದಿಲ್ಲ. ನೀನ್ ಹೇಳ್ದ ಹಾಗೆ ಕೇಳ್ಕೊಂಡಿರ್ತೀನಿ, ಆಯ್ತಾ? ತಾತ, ನಾನ್ ನಿಮ್ ಮನೆನ ನಿನ್ನ ಬಿಟ್ಟೆಲ್ಲೂ ಹೋಗಲ್ಲ. ಈಗ ಹೀಗೆ ಹೇಳ್ತೀಯ, ನಾಳೆ ಯಾವ್ದಾದ್ರು ಸುಂದರವಾದ ಹುಡುಗ ಕಣ್ಣಿಗೆ ಬಿದ್ರೆ ತಾತ ನನಗೆ ಬೇಗ ಮದುವೆ ಮಾಡ್ಬಿಡಿ, ಗಂಡನ ಮನೆಗೆ ಹೋಗ್ಬೇಕು ಅಂತ ಹಠ ಹಿಡಿತಾ ಒಂದು ಕಾಲಲ್ಲಿ ನಿಂತ್ಕೊಳ್ತೀಯ. ನೋಡು, ನೀನ್ ಯಾವ್ದಾದ್ರು ಹುಡುಗನ್ನ ಲವ್ ಮಾಡಿದ್ರೆ ಹೇಳು, ಕೂಡ್ಲೆ ವಾಲ್ಗ ಊದ್ಸ್ಬಿಡ್ತೀನಿ. ಕಾವೇರಿ, 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 ಕಾವೇರಿ. ಯಾರು? ಸರ್, ನೀವಾ? ಇದೇನ್ ಸರ್, ದಿಢೀರಂತ ಒಳಗ್ ಬಂದು ಕಾವೇರಿ ಕಾವೇರಿ ಅಂತ ಕೂಗ್ತಿದ್ದೀರಾ? ಎಲ್ಲಿ ನಿಮ್ ತಾತ? ಗ್ರ್ಯಾಂಡ್ ಫಾದರ್, ಐ ವಾಂಟ್ ಟು ಟಾಕ್ ಟು ಹಿಮ್ ಇಮಿಡಿಯೇಟ್ಲಿ. ಕಾಲ್ ಹಿಮ್ ಅರ್ಜೆಂಟ್. ತಾತ ಮನೇಲಿಲ್ಲ ಸರ್, ಗುಡಿಗೆ ಹೋಗಿದ್ದಾರೆ. ಗುಡಿಗೆ ಹೋಗಿದಾರ? ಯಾಕೆ ಹೋಗಿದ್ದಾರೆ? ಯಾರನ್ನ ಕೇಳಿ ಹೋಗಿದ್ದಾರೆ? ಸೌರೈ, ನಿನ್ನ ಹತ್ರನೇ ಮಾತಾಡ್ತೀನಿ. ವೆಲ್, ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ಫಾಲೋ ಮೀ. ಸರ್, ಇದು ಮನೆ, ಕಾಲೇಜ್ ಅಲ್ಲ. I know, don't tell me. Still I'm a lecturer, you are a student. Just follow me, stand up on the bench. Yes sir, ಆದ್ರೆ ನೀವು ಸೋಫಾ ಮೇಲೆ. ಓ ನೋಡು, ಅವತ್ತು ನೀನ್ ಕೇಳಿದೆ ನಾನು ಯಾವ್ದಾದ್ರು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ. ಅದಕ್ಕೆ ಉತ್ತರ ಇವತ್ತು ನಾನು ಹೇಳ್ತಾ ಇದ್ದೀನಿ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಸರ್, ಇದು ತುಂಬಾ ಅನ್ಯಾಯ ಸರ್. ಯಾವ್ದು ಅನ್ಯಾಯ? ನಾನು ನಿನ್ನ ಪ್ರೀತಿಸ್ತಾ ಇರೋದು ಅನ್ಯಾಯನಾ? ಅಲ್ಲ, ಮನೇಲಿ ಯಾರು ದೊಡ್ಡವರು ಇರಿದಾಗ ಮದುವೆ ಆಗದಿರೋ ಹುಡುಗಿನ ಈ ಬೆಂಚ್ ಮೇಲೆ ನಿಲ್ಸಿ ಐ ಲವ್ ಯು ಅಂತ ಹೇಳೋದು ತುಂಬಾ ಅನ್ಯಾಯ ಸರ್. ನೋ, ನಾನು ಹೇಳ್ತಾ ಇರೋದೇ ನ್ಯಾಯ. ನಾನು ಹೇಳ್ತಿರೋದೇ. ಮುಚ್ಚು ಬಾಯಿ. ನಾನು ಮಾತಾಡ್ತಾ ಇರೋದು ಬಹಳ ಮುಖ್ಯವಾದ ವಿಷಯ. ಅದನ್ನ ನಮ್ಮ ತಾತನ ಹತ್ರ ಮಾತಾಡಿ. ಶಟ್ ಅಪ್. ಮದುವೆ ಆಗೋದು ನೀನಾ ನಿಮ್ ತಾತನ? ನಾನೇ. ಗುಡ್. ಈಗ ನಾನು ಹೇಳೋದನ್ನ ಕೇಳು. ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಆಗಬೇಕು. ಇಲ್ಲಿದ್ರೆ ನಮ್ಮ ಅಪ್ಪ ಅಮ್ಮ ಬೇರೆ ಹುಡುಗಿನ ನನ್ನ ಮದುವೆ ಮಾಡ್ತಾರೆ. ಅಯ್ಯೋ, ಆಮೇಲೆ ನನ್ ಗತಿ. ದೇವರೇ ಗತಿ. ಕಣಪ್ಪ ಬೆಂಚ್.
ಡೋಂಟ್ ಕಾಲ್ ಮಿ ಸರ್, ಐ ಆಮ್ ನಾಟ್ ಯುವರ್ ಸರ್, ಐ ಆಮ್ ಸಾಗರ್. ನೋಡು, ನೀನು ನನ್ನ ಇಷ್ಟಪಟ್ಟಿದ್ದಿಲ್ವೋ ನನಗಂತೂ ಗೊತ್ತಿಲ್ಲ. ನಾನಂತೂ ನೀನು ಇಷ್ಟಪಟ್ಟಿದ್ದೀನಿ. ನಿನ್ನೆ ಮದುವೆ ಆಗ್ತೀನಿ. ನಾನು ಹೋಗಿ ನಮ್ಮ ಬಾವನ್ ಕರ್ಕೊಂಡ್ ಬರ್ತೀನಿ. ನೀನು ನಿಮ್ಮ ತಾತ, ದಟ್ ಇಸ್ ಯುವರ್ ಫಾದರ್ಸ್ ಫಾದರ್, ಗ್ರ್ಯಾಂಡ್ ಫಾದರ್ ಆಂಜನೇಯ, ಅವ್ರು ನಮ್ಮ ಮನೆಯವರು ಕೇಳು. ಓಕೆ, ಸಿ ಯು, ಬಾಯ್. ನಿಮ್ಮ ಮೊಮ್ಮಗಳು ನಮ್ಮ ಸಾಗರ್ನ ಪ್ರೀತಿಸ್ತಿದ್ದಾಳೋ ಇಲ್ವೋ ಗೊತ್ತಿಲ್ಲ. ಪ್ರೀತಿಸ್ತಿದ್ದಾಳಂತ ಹೇಳು ತಾತ. ಆಯ್ತಮ್ಮ, ಆಯ್ತು. ಅರ್ಥವಾಯ್ತಲ್ಲ. ಆಯ್ತು ಆಯ್ತು, ಇವರಿಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮದುವೆ ಫಿಕ್ಸ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಯಜಮಾನ್ರೆ, ಇಷ್ಟೆಲ್ಲ ಆದ್ಮೇಲೆ ಈ ಜಾತಕ ನೋಡೋದು, ಪಂಚಾಂಗ ನೋಡೋದು, ನಿಶ್ಚಿತಾರ್ಥ ಮಾಡೋದು, ಈ ಫಾರ್ಮ್ಯಾಲಿಟೀಸ್ ಎಲ್ಲ ಬೇಸ್ಟ್. ನಿಮ್ಮ ಮೊಮ್ಮಗಳನ್ನ ನಮ್ಮ ಮನೆ ಕರ್ಕೊಂಡು ಹೋಗೋದು, ನಮ್ಮ ಮನೆಯವರಿಗೆಲ್ಲ ತೋರಿಸಿ ಅವ್ರ ಒಪ್ಪಿಗೆ ಪಡೆದು ನೇರವಾಗಿ ಮದುವೆ ಮಾಡ್ಕೊಳ್ಳೋಣ ಅಂತ ನಮ್ಮ ಹುಡುಗನ ಉದ್ದೇಶ. ನನ್ನ ಉದ್ದೇಶನೂ ಅದೇ. ಈಗ ಕರ್ಕೊಂಡು ಹೋಗ್ತೀರಾ? ನಡಿ ಮತ್ತೆ ಹೋಗೋಣ. ರೆಡಿನಾ? ಬಾ ಹೋಗೋಣ. ಏನಮ್ಮ ಇದು? ಅಲ್ಲ, ನನಗೆ ಮದುವೆನೇ ಬೇಡ, ನಿನ್ನ ಮನೇನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಹೋಗಿ ತಾತ. ಹೋಗೋಕ್ ರೆಡಿ ಆಗಿರೋಳು ನೀನ್ ತಾನೇ. ಈಗಿನ ಹೆಣ್ಣು ಮಕ್ಕಳು ಮದುವೆ ಆಗೋವರೆಗೂ ಹೀಗೇನ ತಾತ? ಕಾಲ ಬದಲಾಗಿದೆ. ಫಾಸ್ಟ್ ಫುಡ್ ತಿನ್ನೋ ಕಾಲದಲ್ಲಿ ಫಾಸ್ಟ್ ಆಗೇ ಇರಬೇಕು. ಫಾಸ್ಟ್ ಆಗಿ ಹೋಗೋಣ. ಹುಡುಗಿ ನೀವು ಹಿಡಿಸಿಲ್ಲ? ಹಿಡ್ಸೋದೇನ್ ಬಂತು? ಹಂಟೆಗೆ ಎಣ್ಣೆ ಹಾಕಿ ದೀಪ ಹಚ್ಚಬಹುದು. ಆದ್ರೆ ಆ ದೀಪ ನಂದಾ ದೀಪ ಆಗ್ಬೇಕಾದ್ರೆ ಈ ಹುಡುಗಿ ಅಂತ ಸೊಸೆ ಇದ್ರೇನೆ ಸಾಧ್ಯ ಕಣೋ. ಜೋಡಿ ಹೇಗಿದೆ? ತುಂಬಾ ಚೆನ್ನಾಗಿದೆ ಕಣೋ. ಮತ್ತಿನ್ಯಾಕ ತಡ? ಊಸಿ ಬೇಡ, ಬಾರಿಸಿ ಡೋಲು. ಓ ಮೈ ಗಾಡ್, 102. ವಾಟ್? ಮೊದಲು ಹೋಗಿ ಡಾಕ್ಟ್ರಿಗೆ ಫೋನ್ ಮಾಡು. ಬೇಗ ಹೋಗು, ಬೇಗ ಹೋಗು. ಡಾಕ್ಟರ್, ನಾನು ಸಾಗರ್ ಮಾತಾಡ್ತಾ ಇದ್ದೀನಿ. ಮಗು ತುಂಬಾ ಜ್ವರ ಬಂದಿದೆ. 102 ಟೆಂಪರೇಚರ್ ಇದೆ. ಸ್ವಲ್ಪ ಆದಷ್ಟು ಬೇಗ ಬನ್ನಿ ಡಾಕ್ಟರ್, ಪ್ಲೀಸ್. ಎಂಥ ಕೆಲಸ ಮಾಡ್ಬಿಟ್ರಿ? 1 ಗಂಟೆಗೆ ಮುಂಚೆ ಫೋನ್ ಮಾಡೋದು ಬೇಡವಾ? ಇದು ಡಿಫ್ತೀರಿಯಾ. ಮಗು ಸೀರಿಯಸ್ ಆಗಿ. ಸಾರಿ, ಅವನು ಮಗು ಸತ್ತೋಗಿದೆ. ಅಯ್ಯೋ ದೌರ್ಭಾಗ್ಯವೇ, ಈ ಹಾಡು ಹೊಟ್ಟೆಲ್ ಹುಟ್ಟಿದ ಆ ಕೆಟ್ಟ ಪಿಂಡದಿಂದ
ನಂದ ಗೋಕುಲದಂತೆ ಸದಾ ನಗ್ನಗ್ತಾ ಇದ್ದ ಈ ಮನೆ ಸ್ಮಶಾನವಾಗಿ ಹೋಯ್ತು. ನನ್ನ ಮಗನ್ನ ದತ್ತು ತಗೊಂಡಿದ್ರಿಂದ ಈ ಮನೆ ಇಷ್ಟೊಂದು ಕಷ್ಟ ಕಣ್ಣೀರಲ್ಲಿ ಮುಳುಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನಾನೇ, ಇದಕ್ಕೆಲ್ಲ ಕಾರಣ ನಾನೇ. ಈ ಪಾಪಿ ಬದುಕಿರ್ಬಾರ್ದು. ಯಾಕೆ ಹೀಗೆ ಮಾತಾಡ್ತೀನಿ? ಯಾಕಿಷ್ಟ ಆವೇಶ? ಇಲ್ಲಮ್ಮ, ಇಲ್ಲ. ನಿಮ್ಮ ಸಂಕಟವನ್ನ ನಾನು ನೋಡ್ಲಾರೆ ತಾಯಿ. ಹೆತ್ತವಳು ನಾನು, ನನಗಿಲ್ಲ ಆ ದುಃಖ. ನಿಮ್ಮ ಕಣ್ಣೀರನ್ನು ನಾನು ನೋಡ್ಲಾರೆ, ನಿಮ್ಮ ಸಂಕಟವನ್ನ ನಾನು ನೋಡ್ಲಾರೆ, ನಿಮ್ಮ ದುಃಖವನ್ನ ನಾನು ನೋಡ್ಲಾರೆ. ಇಲ್ಲ ಸಂತಾನಮ್ಮ, ಮನುಷ್ಯ ಆಸೆನ ಎಷ್ಟು ಪ್ರೀತಿಯಿಂದ ಸಾಕ್ತಾನೋ, ನಿರಾಶೆ ಅದರ ಶತ್ರುವಾಗಿ ಅದರ ಸರ್ವನಾಶಕ್ಕೆ ಹೊಂಚಾಕತ್ತಂತೆ. ಸಂತಾನಮ್ಮ, ಅವನಿಗೆ ನೀವು ಹೆತ್ತವಳು ಮಾತ್ರ, ಆದರೆ ಅವನೇ ನನ್ನ ಸರ್ವಸ್ವ ಅಂತ ಅವನ ಬಗ್ಗೆ 108 ಕನಸು ಕಂಡವಳು ನಾನು. ಪ್ರತಿ ಕ್ಷಣ ಅವನೇ ನನ್ನ ಉಸಿರು, ಅವನ ಸುಖನೇ ನನ್ನ ಸುಖ ಅಂತ ಹೋದ ಕಡೆ ಎಲ್ಲ ದೇವರಿಗೆ ಹರಕೆ ಹೊರತಿದ್ದೆ. ಆದ್ರೆ ಇವತ್ತು ನನ್ನ ಒಂಟಿ ಮಾಡ್ಬಿಟ್ಟು ಅವನು ಹೊರಟೋಗ್ಬಿಟ್ಟ. ನನ್ನ ಒಂಟಿ ಮಾಡ್ಬಿಟ್ಟು ಹೋಗ್ಬಿಟ್ಟ. ಸಂತಾನಮ್ಮ, ನನ್ ಬಂಜೆ ಆಗಿದ್ರು ನನಗೆಷ್ಟು ದುಃಖ ಆಗ್ತಿರ್ಲಿಲ್ಲ. ಈ ಸುಖ ಸಂಸಾರದಲ್ಲಿ ಬೆಳಿಬೇಕಾಗಿದ್ದ ಮಗು ಪಾಪೆ ಕೈಗಳು ತಗಲಿದ್ದಕ್ಕೋ ಏನೋ ಎಲ್ರಿಂದ ದೂರ ಹೋಗ್ಬಿಡ್ತು, ಎಲ್ರಿಂದ ದೂರ ಹೋಗ್ಬಿಡ್ತು. ಸಾಯ್ಬೇಕಾದವಳು ನೀನೆಲ್ಲ ಸಂತಾನಮ್ಮ. ಕಾವೇರಿ, ಕಾವೇರಿ, ನನ್ನ ಮಗುನ ಇಲ್ದ ಮೇಲೆ ನಾನೇ ಬದುಕಿರ್ಬೇಕು. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಇವಳಿಗೆ ಮಕ್ಕಳಾಗಲ್ಲ, ಇವಳಿಂದ ವಂಶ ಬೆಳೆಯಲ್ಲ ಅಂತ ನೀವು ಮಾವಯ್ಯ ಕೂರ್ಗೋದು ಯಾಕೆ? ಕೆಟ್ಟ ಹೆಸರು ನನ್ನಿಂದ ನಿಮಗೆ ಯಾಕಂತೆ? ಇಲ್ಲಮ್ಮ, ಹಾಗೆ ಹೇಳ್ಬೇಡಮ್ಮ. ನನ್ನಿಂದ ಪಾಪ ಏನೋಗ್ತಿದ್ದ ದೂರ ಹೋಗ್ಬೇಡಮ್ಮ. ನೀವು ನೆಮ್ಮದಿಯಾಗಿರ್ಬಹುದು, ನಿಮ್ಮ ಕರೆತೆಗೆ ತಕ್ಕಂತೆ ಇರ್ಬಹುದು. ಬಿಡಿ, ನಾನು ಸಾಯ್ಬೇಕು. ರೀ, ಏನ್ರಿ? ಸ್ವಲ್ಪ ಬನ್ನಿ. ಮಗುಗೆ ಜ್ವರ ಇದೆಯಾ? ಸ್ವಲ್ಪ ನೋಡಿ. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಡಾಕ್ಟರ್ ಫೋನ್ ಮಾಡೋಣ. ಬೇಗ ಮಾಡಿ ಪ್ಲೀಸ್. ಏನು ಮಗು ಜ್ವರ ಬಂದಿದ್ಯಾ? ಅಯ್ಯೋ ದೇವ್ರೆ. ಏನಾಗಲ್ಲ, ಏನಾಗಲ್ಲ. ಮಿಸ್ಟರ್ ಸಾಗರ್,
ಹಿಂದೆ ಆ ಮಗುಗ್ ಬಂದಿತ್ತಲ್ಲ ಅದೇ ಜ್ವರ, ಸೆಲ್ ಟು ಸೆಲ್ ಡಿಫ್ತೀರಿಯಾ. ಸರ್, ಡಿಫ್ತೀರಿಯಾನೆ ಅಂದ್ರೆ ಈ ಮಗುನು ಕೂಡ? ನೋ 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 ನೋ, ಆ ತೀರ್ಮಾನಕ್ಕೆ ಬರಬೇಡಿ ನೀವು. ಮಗು ಕಂಡೀಷನ್ ಕಂಟ್ರೋಲ್ ಅಲ್ಲಿದೆ. ಜ್ವರ ಜಾಸ್ತಿ ಆದ್ರೆ ಅಪಾಯ. ಇಲ್ಲ ಇಲ್ಲ, ನನ್ ಮಗು ಪ್ರಾಣಾಪಾಯ ಬರಬಾರ್ದು, ನನ್ ಮಗು ಪ್ರಾಣಾಪಾಯ ಬರಬಾರ್ದು. ಏನಂದ್ರೆ ನೀವಾದ್ರೂ ಹೇಳಿ ಡಾಕ್ಟರ್ಗೆ, ನೀವು ಹೇಳಿದ್ರೆ ಕೇಳ್ತಾರೆ, ಹೇಳಿ ಅಂದ್ರೆ. ನನ್ ಮಗು ಪ್ರಾಣಾಪಾಯ ಬರಬಾರ್ದು, ನನ್ ಪಾಪ ಪ್ರಾಣಾಪಾಯ ಬರಬಾರ್ದು. ಏನಂದ್ರೆ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನ್ ಮಗು ಉಳಿಬೇಕು, ನನ್ ಮಗು ಉಳಿಬೇಕು. ಡಾಕ್ಟರ್, ಮಗು ಉಳಿಬೇಕು ಡಾಕ್ಟರ್, ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ ಮಗು ಉಳಿಬೇಕು. ನಿಮ್ ಕಾಲಕ್ಕೆ ಬಿಟ್ಟು ಬೇಡ್ಕೊಂತೀನಿ ಡಾಕ್ಟರ್, ನನ್ ಮಗು ಉಳಿಬೇಕು, ನನ್ ಮಗು ಉಳಿಬೇಕು, ನನ್ ಮಗು. ಡಾಕ್ಟರ್, ಏನ್ ವಿಷಯ? ಎನಿಥಿಂಗ್ ರಾಂಗ್? ಮಿಸ್ಟರ್ ಸಾಗರ್, ಕಾವೇರಿ ಕಳೆದ 2 ತಿಂಗಳಿಂದ ಹೀಗೆ ಪ್ರಜ್ಞೆ ತಪ್ತಾ ಇರೋದು ಇದು 2ನೇ ಸಲ ಅಲ್ಲ? ಹೌದು ಡಾಕ್ಟರ್. ನೀವು ಆಕೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಏನ್ ಹೇಳ್ತಿದ್ದೀರಾ? ಹೆದರಬೇಡಿ, ಧೈರ್ಯವಾಗಿರಿ. ನಾನು ಹೇಳೋ ಮಾತನ್ನ ಸ್ವಲ್ಪ ಶಾಂತವಾಗಿ ಕೇಳಿ. ಕಾವೇರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಸಾಗರ್, ಡಾಕ್ಟರ್, ನನ್ನ ಕಾವೇರಿ ಹಾರ್ಟ್ ಪೇಷಂಟಾ? ಮಗುನ ಕಾಪಾಡಿದ್ರೆ ತಿರುಪತಿಗೆ ಬಂದು ನಿನ್ನ ಸನ್ನಿಧಿಯಲ್ಲಿ ತುಲಾಭಾರ ಮಾಡಿಸ್ತೀವಿ ಅಂತ ಭಕ್ತಿಯಿಂದ ಬೇಡ್ಕೊಳಮ್ಮ. ನೀನು ಬೇಡ್ಕೊಳ ಸಾಗರ. ಸ್ವಾಮಿ ವೆಂಕಟೇಶ್ವರ, ನಮ್ಮ ಮಗುನ ಉಳಿಸಿದ್ರೆ ತಿರುಪತಿಗೆ ಬಂದು ನಿನ್ನ ಸನ್ನಿಧಿಯಲ್ಲಿ ನಮ್ಮ ಮಗುನ ತುಲಾಭಾರ ಮಾಡಿಸ್ತೀವಪ್ಪ. ಅವನ ತೂಕದಷ್ಟು ಬಂಗಾರ ಕೊಡ್ತೀವಿ ತಂದೆ. ನೋಡಿ, ನಮ್ಮ ಪಾಪ ಬದುಕ್ಬಿಟ್ಟ, ನಮ್ಮ ಪಾಪ ಬದುಕ್ಬಿಟ್ಟ. ನಿಜ ಕಾವೇರಿ, ಅಪ್ಪ ಹೇಳಿದಾಗೆ ಇದೆಲ್ಲ ವೆಂಕಟೇಶ್ವರನ ದಯೆ. ಸ್ವಾಮಿ, ಸಾಗರ್ ಸಾಗರ್, ಪಾಪನ್ ಸ್ವಲ್ಪ ನೋಡ್ಕೊಪ್ಪ, ಹುಷಾರು.
ಏನಮ್ಮ? ಪಾಪು ಎಲ್ಲೋ? ನಿನ್ನ ಹತ್ರನೇ ಇದ್ನಲ್ಲಮ್ಮ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೇ ನಿನ್ನ ಹತ್ರ ಕೊಟ್ಟೋದ್ನಲ್ಲೋ. ಏನ್ ಹೇಳ್ತಿದ್ಯಾ? ನನ್ನ ಹತ್ರ ಇದ್ದ? ಹೌದು ಕಣೋ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾನೇ ನಿನ್ನ ಹತ್ರ ಕೊಟ್ಟು ಹೋದೆ. ಹೌದು ಸಾಗರ್, ಅಮ್ಮ ಪಾಪುನ ನಿನ್ ಕೈಯಲ್ಲಿ ಕೊಟ್ಟಿದ್ದನ್ನ ನಾನೇ ನೋಡಿದ್ದೀನಿ. ಯಕ್ಷಗಾನದಲ್ಲಿ ಮೈಮರ್ತು ಪಾಪು ನಿರ್ಲಕ್ಷಿಸ್ಬಿಟ್ಟಿಯಲ್ಲೋ. ಪಾಪು ಎಲ್ಲೋದ್ನೋ ಏನೋ, ಬೇಜವಾಬ್ದಾರಿ. ಸುಮ್ನೆ ಗಾಬರಿ ಬೇಡಮ್ಮ. ಇಲ್ಲ ಮಕ್ಕಳ ಜೊತೆ ಆಟ ಆಡ್ತಿರ್ಬೇಕು. ಬಾ ನೋಡೋಣ. ಇದ್ಯಾಕಮ್ಮ ಎಲ್ಲ ಎದ್ದು ಬರ್ತಾ ಇದ್ದೀರಾ? ಪಾಪು ನೋಡಿದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಇಲ್ಲೇ ಎಲ್ಲರೂ ಆಡ್ಕೊಂಡಿರ್ತಾನೆ, ಬನ್ನಿ. ಯಾಕೆ ಯಾಕೆ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಯಿಂದ ಓಡ್ ಬರ್ತಿದ್ದೀರಾ? ಪಾಪು ಕಾಣಿಸ್ತಾ ಇಲ್ಲ ರೀ. ಏನಾಯ್ತು? ಪಾಪು ಕಾಣಿಸ್ತಾ ಇಲ್ಲ. ಪಾಪ ಕಾಣಿಸ್ತಾ ಇಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್? ಇಲ್ಲೇ ಏನೋ ಆಡ್ತಿರ್ಬೇಕು, ಬನ್ನಿ ನೋಡೋಣ. ಪಾಪು 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 ಈ ಕಡೆ ಹೋಗಿ ನೋಡಿ ಬಾಬಾ, ನೀವೇ ಕಡೆ ಹೋಗಿ ನೋಡಿ ಬಾಬಾ. ಪಾಪು ಇಷ್ಟು ಪಾಪುದು. ಹೌದಾ? ಹೌದು ಬಾಬಾ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಪಾಪು ಏನಾದ್ರೂ ನೀರಲ್ಲಿ ಅಯ್ಯೋ, ಬಿಡ್ತು ಅಲ್ಲಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಪಾಪು ಪಾಪು ಸಿಕ್ತಿ ಹೋದ್ರೆ ನಿಜವಾಗ್ಲೂ ನನಗೆ ಹುಚ್ಚೆ ಹಿಡಿಯುತ್ತೆ. ಸಾಗರ್, ಈ ಏರಿಯಾ ಡೆಪ್ಟಿ ಕಮಿಷನರ್ ಆಗಿ ನಾನಿದ್ದೀನಿ. ಪಾಪು ಎಲ್ಲ ಇದ್ರೆ ನಾವು ಹುಡುಕಿಸ್ತೀನಿ, ಎಮೋಷನ್ ಆಗ್ಬೇಡ. ಬಾಬಾ, ಕಾವೇರಿ ಪಾಪು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಸಾಗರ್, ನಿನಗೆ ಬೆಂಗಳೂರಿಂದ ಫೋನ್ ಬಂದಿದೆ. ಬಾಬಾ ಸಾಗರ್, ಹೋಗಿ ಅಟೆಂಡ್ ಮಾಡು. ಬಾಬಾ, ಪಾಪು ನಾನಿದ್ದೀನಲ್ಲ, ಹೋಗು. ಸರಿ ಬಾ ಬಾ ಹೋಗೋಣ. ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಸಂತಾನಮ್ಮ, ಸಂತಾನಮ್ಮ, ಬೇಗ ಬನ್ನಿ. ಅವ್ರು ಬಂದ್ಬಿಟ್ಟು ಆಚೆ ತಟ್ಟೆ ತಗೊಂಡ್ ಬನ್ನಿ. ಒಂದೇ ಒಂದ್ ನಿಮಿಷ, ಮಗು ದೃಷ್ಟಿ ತೆಗಿಬೇಕು. ಒಂದ್ ನಿಮಿಷ. ಸಂತಾನಮ್ಮ ರೀ, ಸಂತಾನಮ್ಮ, ಅವ್ರು ಬಂದ್ಬಿಟ್ರು. ಹಾ ಬಂದೆಮ್ಮ. ಯಾಕೆ ಸಂತಾನ ಹೋಗಿ ಇಷ್ಟ ತಡ? ಮಗು ದೃಷ್ಟಿ ತೆಗಿಬೇಕು. ಅದು ರೀ, ಯಾಕಲ್ಲೇ ನಿಂತ್ಬಿಟ್ರಿ? ಮುಂದೆ ಬನ್ನಿ, ಕರ್ಪೂರ ಆರೋಗುತ್ತೆ. ಪಾಪು ಎಲ್ರಿ? ಕಾರ್ನಲ್ಲಿದ್ದಾನಾ? ಪಾಪು ಪಾಪು ಕಾರ್ಲಿಲ್ಲ ಕಾವೇರಿ. ಕಾರ್ನಲ್ಲಿಲ್ವಾ? ಮತ್ತೆಲ್ಲಿದ್ದಾನೆ? ಅಪ್ಪ ಅಮ್ಮನ ಹತ್ರ ಇದ್ದಾನೆ. ಅಯ್ಯೋ ರಾಮ, ಏನ್ರಿ ನೀವು ಪಾಪು ನಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಾ? ನಾನು ಅವನ್ ನೋಡ್ಬೇಕು ಅಂತ ಎಷ್ಟು ಆಸೆ ಅಂತಿದ್ದ ಗೊತ್ತಾ? ಏನ್ ಮಾಡೋದು ಕಾವೇರಿ, ಎಲ್ಲ ನಮ್ಮ ಹಣೆ ಬರ. ನಾವಿಲ್ಲಿಂದ ಹೋದ್ವಲ್ಲ, ತಾತ ಅಜ್ಜಿ ನೋಡಿದ ತಕ್ಷಣ ಒಂದೇ ಓಟ ಹೋಗಿ ಬಾಜಿ ತಬ್ಕೊಂಬಿಟ್ಟ. ತಾತ ಅಜ್ಜಿ ಕಂಡ್ರೆ ಅವನಿಗದೆಷ್ಟು ಪ್ರೀತಿ ಅಂತೀಯ. ಎರಡು ದಿವಸದಲ್ಲಿ ಅವರಿಬ್ಬರಿಗೂ ಅವನ ಅದೆಷ್ಟು ಹೊಂದ್ಕೊಂಬಿಟ್ಟ ಅಂತಂದ್ರೆ, ಅಮ್ಮನ ಹತ್ರ ಹೋಗೋಣ ಬಾರೋ ಅಂದ್ರೆ ಬರಲ್ಲ ಅಂತಾನೆ. ಹಾ, ನಾನ್ ತಾತ ಅಜ್ಜಿ ಹತ್ರನೇ ಇರ್ತೀನಿ ಅಂತ ಒಂದೇ ಹಠ. ಹಾಗನ್ನ ಹಾಗನ್ಲಿಲ್ಲ, ಅವನು ಅಳೋ ರೀತಿ ಹಾಗಿತ್ತು ಅಷ್ಟೇ. ಅವನು ಅಳೋದನ್ನ ನೋಡ್ಲಾರ್ದೆ ಅಪ್ಪ ಅಮ್ಮ ಸ್ವಲ್ಪ ದಿವಸ ನಮ್ ಜೊತೆನೆ ಇರ್ಲಿ, ಊರಿಗೆ ಬರ್ಬೇಕಾದ್ರೆ ನಾವು ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ದಿವಸ ಅಂದ್ರೆ ಎಷ್ಟು ದಿವಸ? 4 ದಿವಸ ಕಾವೇರಿ, ಬಂದ್ಬಿಡ್ತಾರೆ. ಇಷ್ಟಕ್ಕೂ ನಾನು ಅವ್ರಿಗೆ ಹೇಳಿದೆ, ಪಾಪುನ ಬಿಟ್ಬಿಟ್ಟು ಹೋದ್ರೆ ಕಾವೇರಿ ಸುಮ್ನಿರಲ್ಲ, ಅವನ್ನ ಸಮಾಧಾನ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತ. ಆದ್ರೂ ಅವ್ರು ಕೇಳಲಿಲ್ಲ ಕಾವೇರಿ. ಸರಿ ಬಿಡಿ, ನಿಮ್ ಕಥೆ ತುಂಬಾ ಚೆನ್ನಾಗಿದೆ. ಅಲ್ರಿ, ನನ್ನಂಥವಳೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಪಾಪು ಇಲ್ದೆ 3 ದಿವಸ ಹಲ್ಲು ಕಚ್ಕೊಂಡಿದ್ದೀನಿ. ಆದ್ರೆ ನೀವು ಒಂದೇ ಒಂದ್ ದಿವಸ ಅವನ್ನ ಬಿಟ್ಟಿರೋಕಾಗದೆ ಹೀಗೆ ಕಣ್ಣೀರ್ ಹಾಕ್ತಿದ್ದೀರಲ್ಲ,
ಮಕ್ಕಳ ಥರ. ಅತ್ತೆ ಮಾವ ನಮಗಿಂತಲೂ ಚೆನ್ನಾಗಿ ಪಾಪನ್ ನೋಡ್ಕೊಳ್ತಾರೆ. ನೀವ್ ಹೀಗೆ ಅಳ್ತಾ ಇದ್ರೆ ನಾನೀಗ್ಲೇ ಅತ್ತೆ ಮಾವನಿಗೆ ಫೋನ್ ಮಾಡಿ ತಕ್ಷಣ ಪಾಪನ್ ಕರ್ಕೊಂಡ್ ಬನ್ನಿ, ನಿಮ್ ಮಗನ್ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ನಾನು ಅಳ್ತಾ ಇಲ್ಲ ಕಾವೇರಿ. ನನ್ ಮಗ ಎಲ್ಲೇ ಇರ್ಲಿ ಚೆನ್ನಾಗಿದ್ರೆ ಸಾಕು. ಏನ್ರಿ, ನಮ್ ಪಾಪು ಅತ್ತೆ ಮಾವನ ಹತ್ರ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ? ಅವನು ನಿಮ್ಮಲ್ಲಿದ್ದಾನೆ, ನನ್ನಲ್ಲಿದ್ದಾನೆ. ನಮ್ಮ ನೆನಪಿನಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಮನಸ್ಸಿನಲ್ಲಿದ್ದಾನೆ. ಕಾವೇರಿ ಸುಮ್ಮನೆ ಇರ್ಲಿ. 4 ದಿನ ಅವ್ನು ಬಿಟ್ಟಿರೋಕ್ಕಾಗಲ್ವಾ ನಿಮ್ಗೆ? ನಾವಿಬ್ರು ಇಲ್ಲ ಅಂದ್ಮೇಲೆ ಪಾಪು ಖಂಡಿತ ಅಲ್ಲಿರಲ್ಲ, ಬೇಗ ಬಂದ್ಬಿಡ್ತಾನೆ. ನಮಸ್ಕಾರ. ನಮಸ್ಕಾರ. ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ನಿಮ್ಗೆ ಯಾವ ಮಗು ಬೇಕೋ ಆ ಮಗು ಆರಿಸ್ಕೊಳ್ಳಿ. ಹೋಗಿ ನೋಡಿ ಪ್ರಿಯಾ. ಯಾವ ಮಗುನು ಇಷ್ಟವಾಗ್ತಲ್ಲ ಪ್ರಿಯಾ? ಯಾವ ತರ ಮಗು ಬೇಕು ಅಂತ ಅಳ್ಬೇಡ, ಅಳ್ಬೇಡ, ಹೇಳು ಹೇಳು. ನಿನ್ ಮಗನ್ ನೋಡ್ಬೇಕಾ? ಮಗು ನಿನ್ನ ನೋಡ್ಬೇಕಾ? ನೋಡಿ ನಗಬೇಕು. ನೀನು ಕೈ ಚಾಚಿ ಕರೆದಾಗ ಓಡ್ ಬಂದು ನಿನ್ನ ತಪ್ಕೋಬೇಕು. ಬನ್ನಿ ಡಾಕ್ಟ್ರೆ, ಒಳ್ಳೆ ಸಮಯಕ್ಕೆ ಬಂದ್ರಿ. ನೋಡಿ, ಕಾವೇರಿ ಚಿಕ್ಕ ಹುಡುಗಿ ತರ ಹಠ ಮಾಡ್ತಿದ್ದಾಳೆ. ಇವಳಿರೋ ಸ್ಥಿತಿಲಿ ಇವಳು ಮಂಗಳೂರಿಗೆ ಹೋಗ್ತಾಳಂತೆ. ವೆರಿ ಗುಡ್, ವೆರಿ ಗುಡ್. ಧಾರಾಳವಾಗಿ ಹೋಗ್ಬಿಟ್ಟು ಬರ್ಬೋದು. ವಾತಾವರಣ ಬದಲಾವಣೆ ಆದ್ರೆ ಕಾವೇರಿಗೂ ಒಳ್ಳೇದಾಗುತ್ತೆ. ಏನ್ ಹೇಳ್ತಿದ್ದೀರಿ ಡಾಕ್ಟ್ರೆ? ಪ್ರಯಾಣ ಮಾಡಬಾರ್ದು ಅಂತ ನೀವೇ ಹೇಳಿದ್ರಿ. ಹೇಳಿದ್ದೆ, ಈಗ ನಾನೇ ಹೇಳ್ತಾ ಇದ್ದೀನಿ. ಕಾವೇರಿ ನಿಶ್ಚಿಂತೆಯಾಗಿ ಹೋಗಿ ಬರಬಹುದು. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಕೇಳಿದ್ರ ಡಾಕ್ಟರ್ ಹೇಳಿದ್ದನ್ನ? ನಡೀರಿ ಹೋಗೋಣ. ಅವ್ರು ಕೊಟ್ಟ ಮೆಡಿಸನ್ ಎಲ್ಲ ನಾನು ಕರೆಕ್ಟ್ ಆಗಿ ತಗೊಂಡಿದ್ದೀನಿ. ನನ್ಗೆ ಯಾವ ರೋಗನೂ ಇಲ್ಲ. ನನ್ ಪಾಪ ನೋಡ್ಬೇಕು, ಅದೊಂದೇ ರೋಗ ನಂಗೆ. ಆ ರೋಗದ ಮುಂದೆ ಕಾವೇರಿ ಮೈನಲ್ಲಿರೋ ರೋಗ ಏನೇನೂ ಇಲ್ಲ. ಮಿಸ್ಟರ್ ಸಾಗರ್, ಕಾವೇರಿನ ಕರ್ಕೊಂಡು ಹೋಗಿ ತೋರಿಸಿ ಮಗುನ. ಇನ್ನು ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಡೀರಿ ಹೋಗೋಣ. ಪ್ಲೀಸ್ ಸಾಗರ್, ಕಮ್ ಆನ್ ಪ್ಲೀಸ್. ಎಸ್ ಸರಿ, ಡಾಕ್ಟರ್ ಹೇಳಾಯ್ತಲ್ಲ, ನೀನು ಹೋಗಿ ರೆಡಿ ಆಗು. ನಾನು ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡ್ತೀನಿ. ಡಾಕ್ಟ್ರೇ, ಎಂತ ಕೆಲಸ ಮಾಡ್ಬಿಟ್ರಿ ನೀವು? ಮಿಸ್ಟರ್ ಸಾಗರ್, ನಾನು ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ. ನೀವು ಆದಷ್ಟು ಬೇಗ ಕಾವೇರಿನ ಮಂಗಳೂರು ಕರ್ಕೊಂಡು ಹೋಗಿ. ಅಲ್ಲಿ ಹೋದ್ರೆ ನಿಮ್ ತಂದೆ ತಾಯಿ, ಅಕ್ಕ ಭಾವ ಎಲ್ಲರೂ ಸೇರಿ ನಿಜಾಂಶ ಏನು ಅನ್ನೋದನ್ನ ಆಕೆಗೆ ಹೇಳ್ಬಹುದು. ನೋಡಿ, ನನ್ನ ಮಾತು ಕೇಳಿ. ಇಲ್ಲೇ ಇದ್ರೆ ಈ ಪರಿಸ್ಥಿತಿನಲ್ಲಿ ಆಕೆನ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಐ ಡೋಂಟ್ ನೋ ಡಾಕ್ಟರ್, ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತದೆ. ನೋಡಿ, ಈ ಚಿಂತೆಯಲ್ಲಿ, ಈ ಅನುಮಾನದಲ್ಲಿ ಆಕೆ ಇಲ್ಲಿದ್ರೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಹಾರ್ಟ್ ತೊಂದರೆ ಆಗಬಹುದು. ಯೋಚನೆ ಮಾಡಿ ನೋಡಿ, ಆ ಕಷ್ಟ ನೀವು ತಾನೇ ಅನುಭವಿಸೋದು. ಮಿಸ್ಟರ್ ಸಾಗರ್, ದಿಸ್ ಇಸ್ ನಾಟ್ ಮೈ ಡಿಸಿಷನ್. ಇದು ನನ್ನ ಅಡ್ವೈಸ್. ಪ್ಲೀಸ್. ಹಲೋ ಬಾಬಾ, ನಾನು ಸಾಗರ್ ಮಾತಾಡ್ತಾ ಇದ್ದೀನಿ. ಏನ್ ಸಾಗರ್, ಏನ್ ಸಮಾಚಾರ? ಕಾವೇರಿನ ಕರ್ಕೊಂಡು ಈಗಲೇ ನಾನು ಮಂಗಳೂರಿಗೆ ಬರ್ತಾ ಇದ್ದೀನಿ. ತುಂಬಾ ಅರ್ಜೆಂಟ್. ಬೇಡ ಸಾಗರ್, ಬೇಡ. ಕಾವೇರಿಗೆ ವಿಷಯ ಗೊತ್ತಾದ್ರೆ ತುಂಬಾ ಡೇಂಜರ್. ಬಾಬಾ, ಕಾವೇರಿಗೆ ನಮ್ಮ ಎಲ್ಲರ ಮೇಲೂ ಅನುಮಾನ ಬಂದ್ಬಿಟ್ಟಿದೆ. ಡಾಕ್ಟರ್ನ ಕೇಳಿದೆ, ಈ ಮಗು ವಿಷಯನ ಮುಚ್ಚಿಡೋದು ಒಳ್ಳೇದಲ್ಲ, ನಿಜ ಹೇಳ್ಬಿಡು ಅಂತ ಹೇಳಿದ್ರು. ಸಾಗರ್, ಹೇಗಾದ್ರೂ ಮಾಡಿ 1-2 ದಿವಸ ಸಮಾಧಾನ ಮಾಡು. ಪಾಪು ಸಿಕ್ಕೇ ಸಿಗ್ತಾನೆ ನಂಬಿಕೆ ನನಗಿದೆ. 2 ದಿವಸ ಅಲ್ಲ, ಇನ್ 2 ನಿಮಿಷನೂ ನಾನು ಕಾವೇರಿನ ತಡೆಯೋದು ತುಂಬಾ ಕಷ್ಟ. ನಾವ್ ಈಗಲೇ ಬರ್ತಾ ಇದೀವಿ ಬಾಬಾ. ಹಲೋ ಹಲೋ. ಸಾಗರ್ ಏನ್ರಿ ಹೇಳ್ದ ಸಾಗರ್? ಕಾವೇರಿನ ಕರ್ಕೊಂಡು ಮಂಗಳೂರು ಬರ್ತಾನಂತೆ. ಏನು, ಕಾವೇರಿ ಮಂಗಳೂರಿಗೆ ಬರ್ತಿದ್ದಾಳ? ಏನ್ರಿ, ಗೊತ್ತಾಯ್ತು, ಬನ್ನಿ. ಕಾವೇರಿ, ಏನ್ ತಾತ ನೀನು? ಬರ್ತೀನಿ ಅಂತ ಅವ್ನು ಫೋನ್ ಮಾಡಿದ್ರೆ ಸ್ಟೇಷನ್ ಕಾರ್
ಹೇಳ್ತಿದ್ದೆ. ಅಲ್ಲಮ್ಮ, ಯಾರಿಗೂ ಹೇಳ್ದೆ ಕೇಳದೆ ಬಂದು ಬಿಡ್ಬೇಕು ಅಂತ ಹೀಗ್ ಮಾಡ್ದೆ ನೋಡು. ಬನ್ನಿ. ಪ್ರಯಾಣ ಎಲ್ಲ ಚೆನ್ನಾಗಿತ್ತಲ್ಲ? ಬಹಳ ಚೆನ್ನಾಗಿ, ತೊಂದ್ರೆ ಆಗ್ಲಿಲ್ವ? ಏನು ತೊಂದರೆ ಆಗ್ಲಿಲ್ಲ. ದೇವ್ರ ದರ್ಶನ ಚೆನ್ನಾಗಾಯ್ತು. ಅಂದಾಗೆ ನೀವೆಲ್ಲ ಹೊರಟು ನಿಂತಿರೋ ಹಾಗಿದೆ. ಮಂಗ್ಳೂರ್ಗೆ ಹೋಗ್ತಾ ಇದೀವಿ. ಯಾಕೆ? ಅತ್ತೆ ಮಾವ ಮದ್ವೆಗೆ ಹೋದವ್ರು ಅಲ್ಲೇ ಇದಾರೆ. ನಿಮ್ ಮರಿ ಮೊಮ್ಮಗನು ಅಲ್ಲೇ ಇದ್ದಾನೆ. ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಏನಮ್ಮ ಇದು? ನನ್ ಮರಿ ಮಗುಗೆ ನನ್ನ ಆಸ್ತಿ, ನನ್ನ FD ಎಲ್ಲ ಕೊಡ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡು ತೀರ್ಥಯಾತ್ರೆ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಈಗ ಮಗು ಇಲ್ಲ ಅಂದ್ರೆ ನನಗೆ ಹೇಗಾಗಬೇಕು ಹೇಳು? ಅಳಿಯಂದ್ರೆ ಈಗಲೇ ಫೋನ್ ಮಾಡಿ ಮಗುನ್ ಕರ್ಸ್ಬಿಡಿ. ಸರಿ ತಾತ, ಫೋನ್ ಮಾಡಿ ಬರ್ತೀನಿ. ಸ್ವಲ್ಪ ಸುಮ್ಮನಿರ್ಲಿ ತಾತ. ನೀವು ನಮ್ ಜೊತೆ ಬಂದ್ಬಿಡಿ. ಪಾಪನ ಅಲ್ಲೇ ನೋಡ್ಬೋದಲ್ಲ. ಅಲ್ಲಮ್ಮ, ನಾನು ಈಗ ತಾನೇ ಪ್ರಯಾಣ ಮುಗಿಸಿ ಬಂದಿದ್ದೀನಿ. ನನಗೇನ್ ನಿಮ್ ಹಾಗೆ ಚಿಕ್ಕ ವಯಸ್ಸೇ, ಮುದುಕ ಕಣಮ್ಮ ನಾನು. ನನ್ನಿಂದ ಸಾಧ್ಯವಿಲ್ಲ. ಕಾವೇರಿ, ಅವ್ರಿಗೆ ಯಾಕೆ ಸುಮ್ನೆ ಕಷ್ಟ ಕೊಡ್ತೀಯಾ? ಅವ್ರು ಹೇಳ್ತಾ ಇರೋದು ಕರೆಕ್ಟ್. ತಾತ, ನೀವು ರೆಸ್ಟ್ ತಗೊಳ್ಳಿ, ನಾನು ಫೋನ್ ಮಾಡಿ ಬರ್ತೀನಿ. ಪಾಪು ಸಂಜೆ ಒಳಗಡೆ ಎಲ್ಲಿರ್ಬೇಕು ತಿಳಿತಾ? ಸಾಗರ್, ಸಾಗರ್, ನನ್ ಮರಿ ಮಗನ್ನ ಸಂಜೆ ಒಳಗ್ ಕರೆಸ್ತೀನಿ ಅಂತ ಹೇಳಿದ್ದೆ. ರಾತ್ರಿ ಆದ್ರೂ ಇನ್ನೂ ಬಂದೇ ಇಲ್ಲ. ಕಾವೇರಿ ಒಂದೇ ಸಮನೆ ಅಳ್ತಾ ಇದ್ದಾಳೆ. ಇಲ್ಲ ತಾತ, ಫೋನ್ ಮಾಡಿದ್ದೆ. ಏನೋ ತೊಂದರೆ ಆಗಿದೆ, ಇನ್ನೊಂದು 2 ದಿವಸದಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ನೀನ್ ನನ್ನಿಂದ ಏನನ್ನೋ ಮುಚ್ಚಿಡ್ತಿದ್ದೀಯ. ಚೇಚೆ, ಹಾಗೆಲ್ಲ ಏನೂ ಇಲ್ಲ ತಾತ. ನೀನ್ ಹಾಗೇನಿಲ್ಲ ಅಂದ್ರೆ ನಿನ್ನ ಮುಖ, ನಿನ್ನ ಮಾತು, ನಿನ್ನ ನಡವಳಿಕೆ ನಿಜ ಹೇಳ್ತಾ ಇದೆ. ನಮ್ ಪಾಪುಗೇನಾದ್ರೂ ಬಿಡ್ತು ನೀ ತಾತ. ಪಾಪು ಎಲ್ಲೇ ಇದ್ರು 100 ವರ್ಷ ಚೆನ್ನಾಗಿರ್ಬೇಕು. ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ ಸಾಗರ್. ತಾತ, ಇಷ್ಟು ದಿವಸ ಯಾರ ಹತ್ರನೂ ಹೇಳೋಕಾಗ್ದೆ ನನ್ನಲ್ಲೇ ನುಂಗ್ಕೊಂಡು ಒದ್ದಾಡ್ತಾ ಇದ್ದೆ. ಇವತ್ತು ನಾನು ನಿಮ್ಮ ಹತ್ರ ಹೇಳ್ತೀನಿ. ಆದ್ರೆ ನೀವು ನನಗೊಂದು ಮಾತು ಕೊಡ್ಬೇಕು. ಏನಂತ? ಯಾವುದೇ ಕಾರಣಕ್ಕೂ ನನ್ನ ಕಾವೇರಿಗೆ ವಿಷಯ ಗೊತ್ತಾಗಬಾರ್ದು. ಸರಿ, ಏನದು ಹೇಳು. ನಾನು ಮಂಗಳೂರಿಗೆ ಮದುವೆಗೆ ಅಂತ ಹೋದಾಗ ಪಾಪು ತಪ್ಪಿಸ್ಕೊಂಡ್ಬಿಟ್ಟ. ಇದುವರೆಗೂ ಸಿಕ್ಕೇ ಇಲ್ಲ. ಈ ವಿಷಯನ ಕಾವೇರಿಗೆ ತಿಳಿಸೋಣ ಅಂದ್ರೆ ಅವಳು ಹಾರ್ಟ್ ಪೇಷಂಟ್. ಕಾವೇರಿ ಹಾರ್ಟ್ ಪೇಷಂಟ? ಅವಳು ಅಲ್ಪಾಯುಷಿನ? ಆಹಾ, ಇನ್ನೂ ಮಲಗಿದ್ಯಾ? ತಾತ, ತಾತ ಹೇಳು, ಹಾಲು ಕುಡಿ ಹೇಳು ತಾತ. ತಾತ, 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 ಸಾಗರ, ಸಾಗರ್, ಬಾಬಾ, ನೀವೆಲ್ಲ ಯಾಕೆ ಬಂದ್ಬಿಟ್ರಿ? ಬೀಗ್ರು ಇಲ್ಲಿಗೆ ಬಂದಿದ್ದಾಗ ತೀರ್ಕೊಂಡ್ ಬಿಟ್ರು ಅಂತ ಸುದ್ದಿ ಬಂತು. ಅದಕ್ಕೆ ಬಂದ್ವಿ ಕಣೋ. ಬಾಬಾ, ಪಾಪು ಸಿಕ್ಕದ್ನ? ಪಾಪು ಎಲ್ಲಿ? ಇನ್ನೂ ಸಿಗ್ಲಿಲ್ಲ ಸಾಗರ್. ಪಾಪು ಸಿಕ್ತೆ ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ? ಇಷ್ಟು ದಿವಸ ಪಾಪು ಅಪ್ಪ ಅಮ್ಮನ ಜೊತೆ ಬರ್ತಾನೆ ಅಂತ ಸುಳ್ಳು ಹೇಳಿ ನಾನು ಕಾವೇರಿಗೆ ಸಮಾಧಾನ ಮಾಡಿದ್ದೆ. ಈಗ ನಾನೇನು ಅಂತ ಹೇಳಿ? ಸತ್ಯ ಗೊತ್ತಾದ್ರೆ ಅವಳು ಖಂಡಿತ ಜೀವಿತ ಉಳಿಯೋದಿಲ್ಲ, ಖಂಡಿತ ಉಳಿಯೋದಿಲ್ಲ ಅವಳು. ನೀವು ನನಗೆ ಸುಳ್ಳು ಹೇಳಿದ್ರಲ್ಲ, ನಿಜ ಹೇಳಿ, ನನ್ ಪಾಪುಗೆ ಏನಾಯ್ತು? ನನ್ ಪಾಪ ಎಲ್ರಿ? ನಿಜ ಹೇಳಿ. ದಯವಿಟ್ಟು ನನ್ನ ಕ್ಷಮಿಸು ಕಾವೇರಿ. ನಾನು ಮಂಗಳೂರಿಗೆ ಹೋಗಿದ್ದಾಗ
ಪಾಪು ತಪ್ಪಿಸ್ಕೊಂಡ್ಬಿಟ್ಟ. ಅವನಿದುವರೆಗೂ ಸಿಕ್ಕೇ ಇಲ್ಲ. ರಸ್ತೆ ಇರೋದು ಜೀಪ್ ಕಾರು ಓಡಾಡೋದಕ್ಕೆ, ಮಕ್ಳು ಆಟ ಆಡೋದಕ್ಕಲ್ಲ. ತಪ್ಪಾಡ್ ಮಾಡ್ಬಿಟ್ಟು ಈಗ ನನ್ನೇ ದಬಾಯಿಸ್ತೀಯಾ? ಜಾಸ್ತಿ ಮಾತಾಡ್ಬೇಡ, ಸುಮ್ಮನೆ ಹೊರಟೋಗು. ಶಟ್ ಅಪ್ ಯು ಸ್ಕೌಂಡಲ್. ಜಾಸ್ತಿ ಮಾತಾಡಿದ್ರೆ ನಮ್ಮ ಯಜಮಾನ್ರಿಗೆ ಪೊಲೀಸ್ ಹಿಡ್ಕೊಟ್ಬಿಡ್ತೀನಿ. ಬಿ ಕೇರ್ಫುಲ್. ಹೆಚ್ಚಿಗೆ ಮಾತಾಡಬೇಡ. ನೀನು ಸಮಾಧಾನ ಮಾಡ್ಕೊಡಿ. ಮಗುಗೇನು ಆಗ್ಲಿಲ್ಲ ತಾನೆ? ಏನೂ ಆಗಿಲ್ಲ ಸರ್. ದೇವ್ರು ದೊಡ್ಡವನು. ತಾವು ಸಾರಿ ಸರ್, ಮಗುನೇ ಅಡ್ಡ ಬಂತು, ನಾನೇನ್ ಮಾಡಿ? ನೀವು ನನಗೇನು ಸಾರಿ ಹೇಳೋದು? ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಏನ್ರಿ ನೀವು ಬುದ್ಧಿ ಅಂತ ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಕೊಟ್ಟು ಪೊಲೀಸ್ ಹಿಡ್ಕೊಂಡು ಬಿಟ್ಟು ಹಿರಿಯತ್ತ. ಏನಮ್ಮ ಈ ಮಗು ನಿಮ್ಮದ? ನಾವು ಮೀನು ಹಿಡಿಯಲಿಕ್ಕೆ ಹೋದಾಗ ನಮಗೆ ದೋಣಿಯಲ್ಲಿ ಸಿಕ್ಕಿತು. ಅದು ಹೇಗೆ ನಿಮ್ಮದಾಗುತ್ತೆ? ಈ ಮಗು ಹೇಗೆ ತಪ್ಪಿಸ್ಕೊಂಡಿತ್ತು? ತಪ್ಪಿಸ್ಕೊಳ್ಳೋದೆಂತದ್ದು? ನನ್ನ ಮಗು ನನ್ನ ಹತ್ರನೇ ಇದೆ. ಈ ಮಗು ನಂದೆ. ಏನ್ರಿ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಅವಳಿಗೆ ಹೇಳಿ ಈ ಮಗು. ನೀನು ಹೋಗು, ಕಾರಲ್ಲಿ ಕೂತ್ಕೋ, ಬರ್ತೀನಿ. ನಿಮ್ಮಮ್ಮ ಬಂದಿದ್ದೀನಿ ನೋಡು. ಅಲ್ಲ ಮಾರಾಯರೆ, ಮಗುವನ್ನು ಎಲ್ಲಿ ಬಿಟ್ಟಿದ್ದನ್ನು ನಾವು ಕೇಳಿದ್ದು ತಪ್ಪ? ಅವರು ಯಾಕೆ ಹಾಗೆ ಮಾತಾಡ್ತಾರೆ? ನೋಡಿ, ದಯವಿಟ್ಟು ಅವಳನ್ನ ನೀವು ತಪ್ಪಾಗಿ ತಿಳ್ಕೊಬೇಡಿ. ಆ ಮಗು ನಮ್ಗೆ ಬೇಕು. ಆಕೆ ನನ್ನ ಹೆಂಡತಿ. ಅಮೆರಿಕಾದಲ್ಲಿ ದೊಡ್ಡ ಡಾಕ್ಟ್ರು. ನಮ್ಮ ಜೀವನದಲ್ಲಿ ನಡೆದ ಒಂದು ಕಹಿ ಘಟನೆಯಿಂದ ಅವಳಿಗೆ ಮಕ್ಕಳೇ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದರು. ಆವತ್ತಿಂದ ಅವಳು ನಿರ್ಜೀವ ವಸ್ತುವಾಗ್ಬಿಟ್ಲು. ಆದರೆ ಈ ಮಗು ಸಿಕ್ಕಿದ ತಕ್ಷಣ ನೋಡಿ ಹೇಗೆ ಅವಳಿಗೆ ಜೀವ ಬಂದಾಗ ಆಗಿದೆ. ತಾಯ್ತನ ಅವಳ ಉಕ್ಕಿ ಹರಿತಾ ಇದೆ. ಮಾತಾಡದೆ ಇದ್ದೋಳು ನೋಡಿ ಹೇಗೆ ಮಾತಾಡ್ತಿದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಆ ಮಗು. ನೋಡಿ, ನಾನು ನಿಮಗೆ ಎಷ್ಟು ಹಣ ಕೇಳಿದ್ರು ಕೊಡ್ತೀನಿ. ದಯವಿಟ್ಟು ಆ ಮಗನ ನಮ್ಗೆ ಕೊಟ್ಟುಬಿಡಿ. ನಾವು ಕರ್ಕೊಂಡು ಹೋಗಿ ಪೇಪರ್ನಲ್ಲಿ ಹಾಕಿಸಿ ಅದರ ತಂದೆ ತಾಯಿ ಯಾರು ಅಂತ ತಿಳ್ಕೊಂಡು ಅವ್ರನ್ನ ಒಪ್ಪಿಗೆನೋ ಪಡೆದು ಅಮೆರಿಕಾಗೆ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ. ನಾವು $1,00,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೀವಿ. ಪ್ಲೀಸ್ ಇಲ್ಲ ಅನ್ಬೇಡಿ. ಬೇಡ ಮಾರಾಯರೆ, ನಿಮ್ಮ ಹಣ ಒಂದೂ ಬೇಡ. ಮಗುವಿಗೆ ಒಂದು ಒಳ್ಳೆ ದಾರಿ ತೋರಿಸಿದ್ರೆ ಸಾಕು. ನಿಮಗೂ ಪುಣ್ಯ ಬರುವುದು, ನಮಗೂ ಪುಣ್ಯ ಬರುವುದು. ಪಾಪ ನೋಡಿದ್ರ ಎಷ್ಟು ಚೆನ್ನಾಗಿದ್ದಾನಲ್ಲ. ನನಗೆ ಮಾತು ಬಂದ್ಬಿಡ್ತೇನೆ. ಮಾತು ಬಂದ್ಬಿಡ್ತು. ನನ್ನ ಅಮ್ಮ ಕರ್ತಾರೆ. ನಾನು ಇಷ್ಟಪಟ್ಟಿದ್ದೆಲ್ಲ ಸಿಕ್ಬಿಡ್ತು. ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ನೀನು ಸಂತೋಷವಾಗಿದ್ರೆ ನನಗದಷ್ಟೇ ಸಾಕು. ಹೋಗೋಣ. ನಮಸ್ಕಾರ ಮೇಡಮ್. ಈ ಅಡ್ವರ್ಟೈಸ್ಮೆಂಟ್ ನೀವೇ ತಾನೇ ಹಾಕ್ಸಿದ್ದು? ಸರ್ ಹೌದು. ನಮ್ಮ ಕಾವೇರಿ ಹಾರ್ಟ್ ಪೇಷಂಟ್. ಮಗು ಕಳೆದು ಹೋದಾಗ್ಲಿಂದಲೂ ಹಾಸಿಗೆ ಹಿಡಿದು ಬಿಟ್ಟಿದ್ರು. ಮಗು ಸಿಕ್ಕಿದೆ ಅಂತ ನೀವು ಪೇಪರ್ ಹಾಕ್ಸಿ ತುಂಬಾ ಉಪಕಾರ ಮಾಡಿದ್ರಿ. ಬಹಳ ಥ್ಯಾಂಕ್ಸ್ ಸರ್. ನೋಡು, ಕೇಳು. ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸರ್. ಪಾಪು 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 ಮಗನ್ ಕೊಡಮ್ಮ. ಇವ್ ನನ್ ಮಗ.
ನನ್ ಕೊಡಲ್ಲ. ಇದು ನನ್ ಮಗು, ನನ್ ಕೊಡಲ್ಲ. ನನ್ ಮಗು ನನ್ ಕೊಡಲ್ಲ. ನೀವ್ ಯಾರು ಕೊಡಲ್ಲ ಅನ್ನೋಕೆ? ಪಾಪು, ನಾನು ನಿನ್ನಮ್ಮ ಪ್ಲೇನ್ ಅಲ್ಲಿ ಅಮೆರಿಕ ಕರ್ಕೊಂಡು ಹೋಗ್ತೀನಿ. ಬಾರಕ್ಕಂತ. ನಾನ್ ಕೊಡಲ್ಲ. ಪಾಪು ನನ್ ಮಗ, ನನ್ ಮಗುನೇ, ನನಗೆ ಕೊಡಲ್ಲ. ಪಾಪು ನನ್ ಮಗು, ನಾನ್ ಕೊಡಲ್ಲ. ಸ್ವಲ್ಪ ನೀವೇ ಹೇಳ್ರಿ, ನನ್ ಮಗು ನನಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಹೇಳಿ, ನನ್ ಮಗು ನನಗೆ ಬೇಕು. ರೀಸನೇಬಲ್. ಪಾಪು ಅವ್ರ ಮಗ, ಅವ್ರವ್ರ ಮಗುನ್ ಕೊಡೋದಿಲ್ಲ. ಟೈಮ್ ಆಯ್ತು, ನಡಿ ಹೋಗೋಣ. ಇಲ್ಲ, ನನ್ ಮಗುವಿಂದ ನನ್ಗೆ ಎಲ್ಕೋ ಬರೋದಿಲ್ಲ. ಸ್ವಲ್ಪ ಹೇಳಿ, ನನಗೆ ನನ್ ಮಗು ಬೇಕು. ಹೇಗೆ ಹೇಳೋದು? ಬನ್ನಿ, ಸ್ವಲ್ಪ ಹೇಳಿ. ಪಾಪು, ನೋಡು ನೀನು. ಪಾಪು, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ನನ್ ಮಗು ನನಗೆ ಕೊಟ್ಬಿಡಿ. ಇವ್ ನಿನ್ ಮಗ ಹೇಗಾಗ್ತಾನೆ? ಇವನ್ನ ಹೆತ್ತವಳು ನಾನು. ಹೆತ್ತವಳು ನೀನಿಂದ ಏನ್ ಗ್ಯಾರಂಟಿ? ಹೆತ್ತವ್ರು ಯಾರು ಮಗುನ್ ಕರ್ಕೊಂಡು ಬದುಕಿರಲ್ಲ. ಈಗ ಇವ್ನು ಸಿಗದೆ ಹೋಗಿದ್ದಿದ್ರೆ ನಾನ್ ಬದುಕಿರ್ತಿರ್ಲಿಲ್ಲ. ಈಗ ನೀವ್ ಇವನ್ನ ಕೊಡದೆ ಹೋದ್ರೆ ನಾನು ಬದುಕಿರಲ್ಲಮ್ಮ. ಕೊಡಿ, ಇವನ್ನ ಕರಿಬೇಡ, ಇವ್ನು ಬರೋದಿಲ್ಲ. ಹಾಗನ್ಬೇಡಿಮ್ಮ, ನಾನ್ ನಿಮ್ಗೆ ಹಣ, ಆಸ್ತಿ, ಪಾಸ್ತಿ, ಒಡವೆ ಎಲ್ಲ ಕೊಡ್ತೇನೆ. ನನ್ ಮಗು ಮಾತ್ರ ನನಗೆ ಕೊಡ್ಬೇಡಿ. ಇಲ್ಲ ಅಮ್ಮ, ಇಲ್ಲ, ನಾನು ಇವನ್ನ ಯಾರಿಗೂ ಕೊಡೋದಿಲ್ಲ. ಇವರೇ ನನ್ ಸರ್ವಸ್ವ. ನನ್ ಮಗು ನಾನು ಯಾರಿಗೂ ಕೊಡೋದಿಲ್ಲ. ನನ್ ಮಗು ನಾನು ಯಾರಿಗೂ ಕೊಡೋದಿಲ್ಲ, ಕೊಡೋದೇ ಇಲ್ಲ. ಪ್ರಿಯಾ, ಬಾ ಹೋಗೋಣ. ಪ್ರಯೋಜನವಿಲ್ಲ ಇದು. ನೀವು ಸ್ವಲ್ಪ ಹೇಳ್ರಿ, ನೀವು ಹೇಳಿದ್ರೆ ಅವ್ರು ಹೇಳ್ತಾರೆ. ದಯವಿಟ್ಟು ಹೇಳ್ರಿ. ಯಾವ ಪಾಯಿಂದ ಕೇಳೋದು? ಅದು ಅವ್ರ ಮಗು. ಅಮ್ಮ, ನಿಮಗೆ ಕೈ ಮುಗಿತೀನಮ್ಮ, ಕಾಲಿಗೆ ಬೀಳ್ತೀನಿ. ಈ ಮಗು ನನಗೆ ಕೊಟ್ಬಿಡಿ. ನನಗೆ ಈ ಜನ್ಮದಲ್ಲಿ ಮಕ್ಕಳು ಹುಟ್ಟಲ್ಲ ಅಮ್ಮ. ನನ್ ಗರ್ಭಕೋಶ ತೆಗೆದಾಕ್ಬಿಟ್ಟಿದ್ದಾರೆ. ಹೌದಮ್ಮ, ನಾನು ಹೇಳ್ತಿರೋ ಸುಳ್ಳಲ್ಲ. ನನ್ನ ನಂಬಿ ಪಾಪನ್ ಕೊಡಿಮ್ಮ. ನಾನು ನನ್ನ ಪ್ರಾಣಿಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊತೀನಿ. ಮಹಾರಾಜ ತರ ಸಾಕ್ತೀನಮ್ಮ. ಪಾಪನ್ ಕೊಡಿಮ್ಮ. ಪಾಪು, ಲೇಟ್ ಆಯ್ತು, ಹೋಗೋಣ. ಅಮ್ಮ, ಪಾಪು. ಪ್ರಿಯಾ, ಎಕ್ಸ್ಕ್ಯೂಸ್ ಮೀ, ಡಾಕ್ಟರ್ ಹರ್ಷವರ್ಧನ್. ಎಸ್, ಫ್ಲೈಟ್ ಇಸ್ ರೆಡಿ ಟು ಟೇಕ್ ಆಫ್. ನೋಡು, ಲೇಟ್ ಆಯ್ತು, ಬಾ ಹೋಗೋಣ. ನಾನು ಬರೋದಿಲ್ಲ. ನೀವಾದ್ರೂ ಸ್ವಲ್ಪ ಹೇಳ್ರಿ, ನಿಮ್ಮ ಮಾತವ್ರು ಕೇಳ್ತಾರೆ. ದಯವಿಟ್ಟು ಹೇಳ್ರಿ. ಪ್ರಿಯಾ, ಬಿ ಫೇರ್. ಅನಾಥ ಮಗು ಆಗಿದ್ರೆ ಬೇರೆ ವಿಚಾರ. ಅದು ಅವ್ರ ಸ್ವಂತ ಮಗು. ನಿನ್ನ ಮಗು ಆಗಿದ್ರೆ ನೀನ್ ಕೊಡ್ತಿದ್ಯಾ? ನೋಡು, ಕಳೆದೋದ ಮಾತನ್ನ ದೇವ್ರು ಕೊಟ್ಟಿದ್ದಾನೆ ಅಂತ ಸಂತೋಷ ಪಡೋಣ. ಬೇರೆ ಮಗುನ ನಾವು ದತ್ತು ತಗೊಳ್ಳೋಣ, ಕರ್ಕೊಂಡು ಹೋಗೋಣ. ಈ ಫ್ಲೈಟ್ ನಾನು ಕ್ಯಾನ್ಸಲ್ ಮಾಡ್ತೀನಿ. ಹಠ ಮಾಡಿದ್ರೆ ಹೇಗೆ? ನನ್ ಮಗು ನನಗೆ ಬೇಕು. ಅಮ್ಮ ಪ್ಲೀಸ್ ಅಮ್ಮ, ನಿಮಗೆ ಕಾಲಿಗೆ ಬೀಳ್ತೀನಿ. ನನ್ ಮಗು ನನಗೆ ಕೊಟ್ಬಿಡಿ ಅಮ್ಮ. ಅಮ್ಮ, ಅಮ್ಮ, ನನ್ ಮಗು ನನಗೆ ಕೊಟ್ಬಿಡಿ. ಪಾಪು, ಪಾಪು, ಏನಂದ್ರೆ ನನ್ ಮಗು ಪಾಪು, ಪಾಪು, ನನಗೆ ಕೈ ಮುಗಿದು ಕೇಳ್ತೀರಮ್ಮ. ಪಾಪನ್ ಕೊಡಿ. ಪಾಪು, ಅಮ್ಮ ಪ್ಲೀಸ್ ಅಮ್ಮ, ನನ್ ಮಗು ನನಗೆ ಕೊಟ್ಬಿಡಿ ಅಮ್ಮ. ಪಾಪು, ಪ್ಲೀಸ್ ಅಮ್ಮ. ನನ್ ಮಗು ನನಗೆ ಕೊಟ್ಬಿಡಿ ಅಮ್ಮ. ಅರ್ಥ ಮಾಡ್ಕೊಳ್ಳಿ ಅಮ್ಮ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಅಮ್ಮ. ಪಾಪನ್ ಕೊಟ್ಬಿಡಿ ಅಮ್ಮ. ನನ್ ಪಾಪು ನನಗೆ